ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ, ಅದರಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಏನಿದೆ, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಅರ್ಜಿ ಯೋಜನೆಗಳಾಗಿರ್ಬೋದು, ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಹೇಳಿದರು. ಬಟ್ ಇವಾಗ ಅರ್ಜಿ ಸಲ್ಲಿಸೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಿದು ಕನ್ಫ್ಯೂಷನ್, ಅರ್ಜಿ ಸಲ್ಲಿಸಬೇಕಾ ಬೇಡವಾ, ಏನಿದು ಮಾಹಿತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ. ಹಾಗೆ ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಮರು ಅರ್ಜಿ ಸಲ್ಲಿಕೆ ಏನು ಈಗ ಗೃಹಲಕ್ಷ್ಮಿಗಾಗಿರ್ಬೋದು, ಗೃಹಜ್ಯೋತಿ ಯೋಜನೆಗಾಗಿರ್ಬೋದು, ಮತ್ತೆ ಮರು ಅರ್ಜಿ ಸಲ್ಲಿಸಬೇಕು. ಯಾರೆಲ್ಲ ಅರ್ಹರಿದ್ದಾರೆ, ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಮೃತಪಟ್ಟಿರ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ಅನರ್ಹರನ್ನ ಕ್ಯಾನ್ಸಲ್ ಮಾಡಬೇಕು ಈ ಯೋಜನೆಯಿಂದ ಅಂದರೆ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಹೇಳಿದ್ರು. ಫಸ್ಟಿಗೆ ಬಯೋಮೆಟ್ರಿಕ್ ಅಂತ ಹೇಳಿದರು, ಆಮೇಲೆ ಮರು ಅರ್ಜಿ ಫಸ್ಟಾಗಿ ಅರ್ಜಿನೇ ಸಲ್ಲಿಸಬೇಕು ಅಂತ ಹೇಳಿದರು. ಬಟ್ ಇವಾಗ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆ ಒಂದು ಸಭೆನ ನಡೆಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಅಧಿಕಾರಿಗಳ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಈ ಒಂದು ಯೋಜನೆಗೆ ಹೊಸ ಅರ್ಜಿ ಸಲ್ಲಿಸಕ್ಕೆ ಹೇಳಬಂದು. ಯಾಕಂದರೆ ಮಹಿಳೆಯರು ಈ ವಿಷಯದ ಬಗ್ಗೆ ತುಂಬ ಆಕ್ರೋಶನ ವ್ಯಕ್ತಪಡಿಸಿದ್ರು. ಅಂದರೆ ಮತ್ತೆ ಮರು ಅರ್ಜಿ ಸಲ್ಲಿಕೆ ಅಂದರೆ ಕಷ್ಟ ಆಗುತ್ತೆ, ಕ್ಯೂನಲ್ಲಿ ನಿಂತ್ಕೋಬೇಕು, ಮತ್ತೆ ಅರ್ಜಿ ಸಲ್ಲಿಸಕ್ಕೆ ಹೋದಾಗ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಯಾಕಂದರೆ ಮೊದಲನೇ ಸತಿ ಅರ್ಜಿ ಸಲ್ಲಿಸಕ್ಕೆ ಹೋದಾಗಲೇ ಸಾಕಷ್ಟು ಈ ಥರ ಪ್ರಾಬ್ಲಮ್ಸ್ ಆಗಿತ್ತು. ಸರ್ವರ್ ಪ್ರಾಬ್ಲಮ್ ಇರೋದಾಗಿರ್ಬೋದು, ಕ್ಯೂನಲ್ಲಿ ನಿಂತ್ಕೋಬೇಕು. ಅದು 3 ಕಡೆ, ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಕೇಂದ್ರಗಳಲ್ಲಿ ಮಾತ್ರ. ಅಂದರೆ ಜನ ಜಾಸ್ತಿ ಇರ್ತಾರೆ, ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಮರು ಅರ್ಜಿ ಸಲ್ಲಿಕೆ ಇದು ಬೇಡ ಅಂತ ಮಹಿಳೆಯರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಿನ್ನೆ ಸಭೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸೋ ಬದಲು ಈಗ ಸಲ್ಲಿಸಿರೋ ಅರ್ಜಿನಲ್ಲೇ ಆಗಿರ್ಬೋದು, ಅಥವಾ ನಾವೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತೀವಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ, ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಮ್ಮ ಫೋನ್ ನಂಬರ್ ಆಗಿರ್ಬೋದು, ನಮ್ಮ ಅಡ್ರೆಸ್ ಆಗಿರ್ಬೋದು, ಆ ಒಂದು ದಾಖಲೆಗಳನ್ನ ಇಟ್ಕೊಂಡು ಮರುಪರಿಶೀಲನೆ ಮಾಡೋಣ. ಇದರಲ್ಲಿ ಯಾರೆಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಕೆಲವೊಬ್ರದ್ದು ಏನಾಗ್ತಿದೆ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಕೆಲವರು ಮೃತಪಟ್ಟಿರ್ತಾರೆ, ಕೆಲವರು ಫೋನ್ ನಂಬರ್ ಬೇರೆ ಯಾರ್ದೋ ಕೊಟ್ಟಿರ್ತಾರೆ, ಅಥವಾ ಅಡ್ರೆಸ್ ಬೇರೆ ಯಾರ್ದೋ ಕೊಟ್ಟಿರ್ತಾರೆ, ಅವರ ಅಡ್ರೆಸ್ಸಲ್ಲಿ ಇರೋದೇ ಇಲ್ಲ. ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, GST ಪೇಯರ್ಸ್ ಇರ್ತಾರೆ. ಸೊ ಹಾಗಾಗಿ ಅದೇ ದಾಖಲೆಗಳನ್ನ ಮರುಶೀಲನೆ ಮಾಡಿ ಯಾರೆಲ್ಲ ಅನರ್ಹರಿದ್ದಾರೆ ಅವ್ರನ್ನ ಈ ಯೋಜನೆಯಿಂದ ತೆಗೆದಾಕೋಣ ಅಂದ್ಬಿಟ್ಟು ನಿನ್ನೆ ಅಧಿಕಾರಿಗಳ ಜೊತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸಭೆನ ನಡೆಸಿದ್ದಾರೆ. ಅಂದರೆ ಇದೇ ಫೈನಲ್ ಅಂತಲ್ಲ, 3 ದಿನ ಟೈಮ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. 3 ದಿವಸದಲ್ಲಿ ಯಾವ ರೀತಿ ಈ ಒಂದು ಯೋಜನೆಗಳ ಪರಿಷ್ಕರಣೆ ಮಾಡಬೇಕು ಅನ್ನೋದು ಫೈನಲ್ ಆಗಿ 3 ದಿವಸದಲ್ಲಿ ಡಿಸೈಡ್ ಮಾಡಬೇಕು ಅಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರೋದು. ಅಂದರೆ ಯಾವ ಥರ ಮಾಡಬೇಕು ಅಂತ ಅಂತಿದ್ದಾರೆ ಅಂತಂದರೆ, ಈಗ ನಾವೇನು ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ ಪ್ರತಿಯೊಂದು ಕೂಡ ಪರಿಷ್ಕರಣೆ ಮಾಡಬೇಕು. ಈಗ ನೀವು ಏನಾರ ಕೊಟ್ಟಿದ್ದೀರಾ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸಲ್ಲಿ ನೀವಿದ್ದೀರಾ, ಅಥವಾ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮದೇನೋ ಫೋನ್ ನಂಬರ್, ಅಥವಾ ನಿಮ್ಮದೇ ಕೊಟ್ಟಿದ್ದೀರಾ, ಬೇರೆ ಯಾರೊಂದೋ ಕೊಟ್ಟಿದ್ದೀರಾ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮದೇನಾ, ಅದು ಬೇರೆಯವರ ಅಥವಾ ಮೃತಪಟ್ಟಿರ್ತಾರ. ಸೊ ಪ್ರತಿಯೊಂದು ದಾಖಲೆಗಳನ್ನು ಮರುಪರಿಶೀಲನೆ ಮಾಡಿ ಅನರ್ಹರನ್ನ ಕ್ಯಾನ್ಸಲ್ ಮಾಡಿ. ಈ ಒಂದು ಪ್ರೋಸೆಸ್ಸಲ್ಲಿ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಯಾಕಂದರೆ ಈ ಮುಂಚೆ ಹಿಂಗೆ ಆಗೋಗಿತ್ತು. ಈಗೊಂದು 1 ಇಯರ್ ಬ್ಯಾಕು ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ನ ನಾವು ಚೆಕ್ ಮಾಡಬೇಕು ಅಂತ ಹೋಗಿ ತುಂಬ ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟದಲ್ಲೇ ಇರೋರ್ದು ಕೂಡ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋಗಿತ್ತು. ಸೊ ಹಾಗಾಗಿ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಅನರ್ಹರನ್ನ ಕ್ಯಾನ್ಸಲ್ ಮಾಡೋ ಇದರಲ್ಲಿ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇದರಿಂದ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಮಾಡೋ ಹಾಗಿಲ್ಲ. ಬರೀ ಅನರ್ಹರನ್ನ ಗುರುತಿಸಿ ಅವ್ರನ್ನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಬೇಕು ಅನ್ನೋದನ್ನ ಖಡಕ್ಕಾಗಿ ಹೇಳಿದ್ದಾರೆ. ಹಾಗೆ ಅಧಿಕಾರಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ವೋಟರ್ ID-ನ ಕಡ್ಡಾಯ ಮಾಡೋಣ ಅಂತ ಹೇಳ್ತಿದ್ದಾರೆ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ನಾನು ಆಗಲೇ ಹೇಳ್ದಂಗೆ ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಇನ್ನು ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರ್ಬೋದು ಇದೇ ಫೈನಲ್ ಅಂತಲೂ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ 2-3 ಚೇಂಜ್ ಆಗೋಗಿದೆ. ಫಸ್ಟಿಗೆ ಬಯೋಮೆಟ್ರಿಕ್ ಕೊಡಬೇಕು, ಅದೇ ಕಡ್ಡಾಯ ಅಂತ ಮಾಡಿದ್ರು. ಆಮೇಲೆ ಬೇಡ, ಮರು ಅರ್ಜಿ ಸಲ್ಲಿಸಕ್ಕೆ ಹೇಳಬೇಕು ಅಂತ ಆಯಿತು. ಈಗ ಮತ್ತೆ ಅರ್ಜಿ ಸಲ್ಲಿಸೋದು ಬೇಡ, ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ
ಇನ್ನೂ ಫೈನಲ್ ಆಗಿ ಡಿಸೈಡ್ ಆಗಿಲ್ಲ. 3 ದಿವಸದೊಳಗೆ ಈ ಒಂದು ಪರಿಷ್ಕರಣೆ ಬಗ್ಗೆ ಫೈನಲ್ ಆಗಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿರೋ ಅಂಥದ್ದು. ಯಾಕಂದರೆ ಇದ್ರ ಬಗ್ಗೆ ಕ್ಯಾಬಿನೆಟಲ್ಲೂ ಡಿಸ್ಕಸ್ ಆಗಬೇಕು, ಅಲ್ಲಿ ಡಿಸ್ಕಸ್ ಆದಮೇಲೆ ಫೈನಲ್ ಆಗೋವಂಥದ್ದು. ಸೊ ಹಾಗಾಗಿ ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ನಾನು ಆಗಲೇ ಹೇಳಿದಂಗೆ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅಕೌಂಟ್ಗಳಾಗಿರ್ಬೋದು. ಯಾಕಂದರೆ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದು ಹೆಸರಿರುತ್ತೆ, ಬಟ್ ಲಿಂಕ್ ಮಾಡಿರೋ ಅಕೌಂಟ್ ನಂಬರೇ ಬೇರೆಯವ್ರದ್ದಾಗಿರುತ್ತೆ. ಈ ಥರ ಸಾಕಷ್ಟು ಗೊಂದಲಗಳನ್ನ ನೋಟಿಸ್ ಮಾಡಿರೋದ್ರಿಂದ ಈ ಒಬ್ರೊಬ್ರದ್ದೇ ಮತ್ತೆ ಮರುಪರಿಶೀಲನೆ ಮಾಡಬೇಕು, ಅನರ್ಹರನ್ನ ಕ್ಯಾನ್ಸಲ್ ಮಾಡಬೇಕು, ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಖಡಕ್ಕಾಗಿ ಮಾಹಿತಿನ ಕೊಟ್ಟಿದ್ದಾರೆ. ನೋಡೋಣ, ಇನ್ನು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಆಗಬೇಕು. ಇನ್ನೂ 3 ದಿನ ಟೈಮ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಫೈನಲ್ ಆಗಿ ಯಾವ ಥರ ಮಾಡಿದ್ರೆ ಈಸಿ ಆಗುತ್ತೆ, ಇದರಿಂದ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾಗೆ ವೋಟರ್ ಐ ಡಿನೂ ಕೂಡ ಕಂಪಲ್ಸರಿ ಮಾಡ್ತಾರೆ ಏನು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೇ ಗೊತ್ತಾಗೋಂಥದ್ದು. ನೋಡೋಣ ಇನ್ನು ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ. ನಿಮಗೆ ಈ ಒಂದು ಮರು ಅರ್ಜಿ ಪರಿಶೀಲನೆ ಬಗ್ಗೆ ಏನು ಅನಿಸುತ್ತೆ? ಈ ಒಂದು ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೆ ಒಳ್ಳೆಯದು, ಅಥವಾ ಈ ಕೊಟ್ಟಿರೋ ಅರ್ಜಿಗಳನ್ನೇ ಮರು ಪರಿಶೀಲನೆ ಮಾಡಿದ್ರೆ ಚೆನ್ನಾಗ? ನಿಮಗೆ ಏನು ಅನಿಸುತ್ತೆ ಅಂತ ನಿಮ್ಮ ಆನೆಸ್ಟ್ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ಕೂಡ ನೋಡ್ತೀನಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು. ಸೊ ಐ ಹೋಪ್ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.